ಜನ್ಮ ತೇಜೋ ತಥೋ ಸ್ವಸ್ಥಸ್ತು ಸತಾಂ ಹರಿಃ. ನಾರಾಯಣ. ಸುಷ್ಟೇತ ತತ್ರ ಕಿಂ ಅಲಭ್ಯಮನಂತ ಆದ್ಯೇ ಕಿಂ ತೈರ್ಗುಣೈಃ ವ್ಯತಿಕರೈಃ ಯೇ ಅನುಸಿದ್ಧಾಃ ಧರ್ಮಾದಿಭಿಃ ಕಿಮಗುಣೇನ ಚ ಕಾಂಕ್ಷಿತೇನ ಸಾರಂಜುಷಾಂ ಚರಣಯೋಃ ಉಪಗಾಯತಾಂ ನಃ. ಎಲ್ಲ ಪ್ರಾಣಿಗಳಲ್ಲೂ ಪರಮಾತ್ಮನ ವಾಸಸ್ಥಾನ ಇದ್ದು ಅಲ್ಲೆಲ್ಲ ಕಡೆಯಲ್ಲೂ ನೀವು ದಯ ತೋರಿಸಿ ಅಸುರ ಸ್ವಭಾವವನ್ನು ಬಿಟ್ರೆ ದಯಾಂಕೃತ ಸೌಹೃದಂ ಅಂತ ಹಿಂದೆ ಹೇಳಿದ್ದ. ರಾಕ್ಷಸರ ಸಹಜವಾದ ಸ್ವಭಾವ ಪ್ರಾಣಿ ಸಿಕ್ಕಿದ್ರೆ ತೆಗೆದು ಬಾಯಿಗೆ ಹಾಕೊಳ್ಳೋದು. ಅದನ್ನ ಹೇಳಿದ್ರೆ ಎಲ್ಲಾ ಪ್ರಾಣಿಗಳ ದೇವರು ಇರ್ತಾರಪ್ಪ, ನೀವು ಹಾಗೆಲ್ಲ ಸಿಕ್ಕಿದ್ದೆಲ್ಲ ಏನೋ ತಿನ್ಲಿಕ್ಕೆ ಸಿಕ್ತು ಅಂತ ಹಣ್ಣು ತಿಂದಾಗಿ ತೆಗ್ ತಿಂದು ಬಿಡಬೇಡಿ. ಭಾವಂ ಆಸುರಂ ಉನ್ಮುಚ್ಯ, ಆಸುರಂ ಭಾವಂ ಉನ್ಮುಚ್ಯ, ಅಸುರ ಭಾವವನ್ನು ತೊರೆದು ತಯಾ ತುಷ್ಯ ಧೋಕ್ಷಜ. ನೀವು ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ, ನೀವು ದಯೆ ತೋರಿದ್ರೇನೆ ನಿಮ್ಮ ಬದುಕು ಮಂಗಳ ಆಗತ್ತೆ. ಯಾಕಂದ್ರೆ ನೀವು ಇಲ್ಲಿ ತನಕ ಹಿಂಸೆ ಮಾಡಿ 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 ಕಂಡ ಸಂಗತಿಗಳಿಗೆಲ್ಲವನ್ನೂ ಕೂಡ ತಿನ್ನುವುದು ಬಡಿಯುವುದು ಕಡಿಯುವುದು ಮಾಡಿ ಅಭ್ಯಾಸ ಇದ್ದವರಿಗೆ ಮೊದಲು ದಯೆ ತೋರುವ ಅಭ್ಯಾಸ ನೀವು ಮಾಡಿದ್ರೆ ಅಚ್ಯುತ ಖಂಡಿತ ನಿಮ್ಮ ವಿಷಯದಲ್ಲಿ ಸಂತುಷ್ಟನಾಗ್ತಾನೆ. ದಯಾತುಷ್ಯ ಧೋಕ್ಷಜ. ಅದರಿಂದಾಗಿ ತಸ್ಮಾತ್ ಸರ್ವೇಷು ದಯಾನ್ವಿತ. ಯಾವ ಪ್ರಾಣಿಗಳಿಗೂ ಕೂಡ ನೀವು ಹಿಂಸೆ ಮಾಡೋದು ಸರಿಯಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟ. ಅಲ್ಲ, ಭಗವಂತ ಸಂತುಷ್ಟನಾದ್ರೆ ನನ್ಗೇನ್ ಲಾಭ? ಯಾರಾದ್ರೂ ಸಂತೋಷ ಪಟ್ಟು ನಮ್ಗೇನಾದ್ರೂ ಉಪಕಾರ ಮಾಡ್ತಾರೆ ಅಂತಂದಾಗ ಮಾತ್ರ ಅವರನ್ನ ಸಂತೋಷ ಪಡಿಸ್ಬೇಕು ಅನ್ನುವುದಕ್ಕೆ ಒಂದು ಕಾರಣ ಸರಿಯಾದ್ದು ಸಿಗುತ್ತೆ. ಭಗವಂತ ಸಂತೋಷ ಪಟ್ರೆ ಏನ್ ಲಾಭ ಅಂತ ಆ ಹುಡುಗರು ಕಣ್ಣಲ್ಲಿ ಒಂದು ಪ್ರಶ್ನೆಯನ್ನಿಟ್ಟುಕೊಂಡು ಪ್ರಹ್ಲಾದನ ಮುಖವನ್ನು ನೋಡಿದೊಡನೆ ಅವನು ಹೇಳಿದ, ತುಷ್ಟೇಚ ತತ್ರ ಕಿಂ ಅಲಭ್ಯಂ ಅನಂತ ಆದ್ಯೆ. ಭಗವಂತ ತೃಪ್ತನಾದ್ರೆ, ಪ್ರೀತನಾದ್ರೆ ಅಲಭ್ಯವಾದದ್ದೇನಿದೆ, ಸಿಗದೇ ಇರುವಂತದ್ದೇನಿದೆ? ಬದುಕಿನಲ್ಲಿ ಎಲ್ಲವೂ ಕೂಡ ಸಿಕ್ಕಿಬಿಡುತ್ತೆ. ಯಾಕೆಂದ್ರೆ ಅವನ ಪಾದ ಕಮಲವನ್ನ ಸೇವಿಸುವಂತಹ ನಮಗೆ ಭಗವಂತನ ಒಲುಮೆ ಅಂತ ಕೇವಲ ತತ್ಕಾಲದ ಆನಂದವನ್ನು ಮಾತ್ರ ಅಲ್ಲ, ಇನ್ನು ಬದುಕಿನಲ್ಲಿ ಏನೆಲ್ಲ ಬೇಕೋ ಅದೆಲ್ಲವನ್ನೂ ಕೊಡುತ್ತೆ. ಅಂದ್ರೆ ಗುಣತ್ರಯಾತ್ಮಕವಾದ ವಿಷಯ ಸುಖದಿಂದ ಮನುಷ್ಯ ತಾತ್ಕಾಲಿಕವಾದ ಸುಖವನ್ನು ಅನುಭವಿಸ್ತಾನಷ್ಟೇ, ಆತ್ಯಂತಿಕ ಸುಖ ಅಲ್ಲ ಅದು. ಆತ್ಯಂತಿಕ ಸುಖ ಬೇಕು ಅಂತ ಪ್ರತಿಯೊಬ್ಬನಿಗೂ ಬಯಕೆ ಇದೆ. ಆತ್ಯಂತಿಕ ಅಂದ್ರೆ ಕೊನೆ ಇಲ್ಲದ್ದು, ನಾಶ ಹೊಂದದ, ಇನ್ನೊಂದರ ಅಪೇಕ್ಷೆ ಇಲ್ಲದ, ತನ್ನೊಳಗೆ ಇರುವ, ಬೇರೆಯವರು ಅಡ್ಡಿಪಡಿಸಲಾಗದ ಒಂದು ಸುಖ. ಆ ಸುಖ ಬೇಕು ಅಂತ ತಾನು ಇಷ್ಟೆಲ್ಲ ಪ್ರಯತ್ನ ಪಡುದು. ಭಗವಂತ ಪ್ರಸನ್ನನಾದ್ರೆ ಲೋಕದ ಸೌಖ್ಯವೂ ಸಿಗುತ್ತೆ, ಲೋಕಾತೀತನ ಪ್ರೀತಿಯೂ ಸಿಗುತ್ತೆ. ಹಾಗಾಗಿ ತ್ರಿಗುಣಗಳಿಲ್ಲದ ಮೋಕ್ಷದ ಸುಖ ನಿಶ್ಚಯ. ಧರ್ಮಾದಿ ಪುರುಷಾರ್ಥಗಳಂತೂ ಅದರ ಬೈ ಪ್ರಾಡಕ್ಟ್. ನೀವು ಬೇಡ ಅಂದ್ರೆ ಅದು ತನ್ನಿಂದ ತಾನೇ ಸಿಕ್ಕಿಬಿಡುತ್ತೆ. ಹೀಗೆ ಧರ್ಮಾರ್ಥ ಕಾಮ ಇತಿಯೋ ವಿಹಿತಸ್ತ್ರಿವರ್ಗ ಈಕ್ಷಾತ್ರಯೀನ ಯದಮೌ ವಿವಿಧಾತ ವಾರ್ತಾ ತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದ ಪರಮಸ್ಯ ಪುಂಸಃ.
ಧರ್ಮ ಅರ್ಥ ಕಾಮ ಇದು ಮನುಷ್ಯನಿಗೆ ವಿಹಿತವಾದ ತ್ರಿವರ್ಗ. ತ್ರಿವರ್ಗ ಅಂತ ಯಾವಾಗ್ಲೂ ಹೇಳ್ತಾರಲ್ಲ, ಯಾವುದು ತ್ರಿವರ್ಗ ಅಂದ್ರೆ ಧರ್ಮ ಅರ್ಥ ಕಾಮ. ಈ ತ್ರಿವರ್ಗ ಮನುಷ್ಯನಿಗೆ ಅವಶ್ಯಕವಾದದ್ದು ಮತ್ತು ಅವನು ಬಯಸ್ಲಿಕ್ಕೆ ಯೋಗ್ಯವಾದದ್ದು. ಇದರ ಜೊತೆಗೆ ಇಚ್ಛಾ ತ್ರೈ ವಿವಿಧಾಚ ವಾರ್ತ, ವೇದ ಜ್ಞಾನ, ತ್ರೈ ಅಂತಂದ್ರೆ ವೇದಗಳು, ನೀತಿಶಾಸ್ತ್ರ, ದಂಡಶಾಸ್ತ್ರ, ಕ್ರಿಶ್ಚಿಯನ್ ಬದುಕನ್ನ ಕಟ್ಟಿಕೊಳ್ಳುವ ಶಾಸ್ತ್ರ, ಈ ಎಲ್ಲ ಶಾಸ್ತ್ರ ಪ್ರಮೇಯಗಳು ಕೂಡ ನಮ್ಮ ಹಿತೈಷಿಯಾದ ಪರಮ ಪುರುಷನಿಗೆ ಅವನನ್ನ ಅರ್ಥೈಸಿಕೊಳ್ಳುವಲ್ಲಿ ಸಹಾಯ ಮಾಡ್ತಾರೆ. ಅಂದ್ರೆ ಕೃಷಿಯಿಂದಲೂ ದೇವರನ್ನ ತಿಳಿಲಿಕ್ಕಾಗತ್ತೆ, ನೀತಿಶಾಸ್ತ್ರದಿಂದಲೂ ಭಗವಂತನನ್ನ ಪಡೆಯುವುದಕ್ಕಾಗತ್ತೆ. ಹಾಗಾಗಿ ಅವನು ನಮಗೆ ಸಾಧನ ಪಥದಲ್ಲಿ ಸಾಗುವಂತಹ ಸಾಧಕನಿಗೆ ಅವನು ಬಹಳ ಬೇಗ ಲಭ್ಯನಾಗ್ತಾನೆ. ಅಂದ್ರೆ ಯಾವ ಕ್ಷೇತ್ರದಲ್ಲೂ ಕೈ ಇಟ್ಟರು ಕೂಡ ಅದು ಸಫಲ ಆಗುತ್ತೆ. ನಮ್ಗೆ ಏನಿದೆ ಅಂದ್ರೆ, ದೇವರ ಕೆಲಸ ಮಾಡ್ಬೇಕು ಅಂದ್ರೆ ನಾವು ಯಾವುದೋ ಒಂದು ದೇವಸ್ಥಾನದ ಸೇವೆ ಮಾಡಿದ್ರೆ ಮಾತ್ರ ನಮ್ಗೆ ಮೋಕ್ಷ ಆಗುತ್ತೆ, ಬೇರೆ ಯಾವ ಕೆಲಸ ಮಾಡಿದ್ರು ಜೀವನದಲ್ಲಿ ಉನ್ನತವಾದಂತಹ ಸೇವೆ ಲಭ್ಯ ಆಗುವುದಿಲ್ಲ ಅಂತ ಹೀಗೆಲ್ಲ ನಮ್ದೇ ಆದ ಕೆಲವು ತಪ್ಪು ಕಲ್ಪನೆಗಳಿವೆ. ಇಲ್ಲಿ ಪ್ರಹ್ಲಾದ ಹೇಳ್ತಾನೆ, ನೀವು ಯಾವ ಕ್ಷೇತ್ರದ ಕಾರ್ಯವನ್ನ ನಡೆಸಿದ್ರು ಕೂಡ ಅದು ಭಗವತ್ ಪೂಜಾಕರವಾಗಿ ರೂಪುಗೊಂಡಾಗ, ನೇಮುಗೊಂಡಾಗ, ಸ್ವಸ್ಥವಾದ ಮನಸ್ಸಿನಲ್ಲಿ ಅದು ಭಗವತ್ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಾ ಇದೆ ಆ ಶಾಸ್ತ್ರ ಅಂದ್ರೆ, ಯುದ್ಧದಿಂದಲೂ ಇವರು ಭಗವಂತನನ್ನ ಪಡೆಯಬಲ್ಲ. ಅದೇ ರೀತಿ ವಾಣಿಜ್ಯ, ಗೋರಕ್ಷಣೆ, ಗುರುಸೇವೆ, ಶಾಸ್ತ್ರ ಅಧ್ಯಯನ ಅನ್ನೋದು ಒಂದು ಮಾತ್ರ ಭಗವಂತನನ್ನು ಪಡೀಲಿಕ್ಕಿರುವ ದಾರಿ ಅಲ್ಲ. ಯಾವ ದಾರಿಯಿಂದಲೂ ಬೇಕಾದ್ರೂ ದೇವರನ್ನ ಪಡಿ, ಅಂದ್ರೆ ಅವನಿಗೆ ಅದಕ್ಕೋಸ್ಕರ ಪೂರ್ವ ಸಿದ್ಧತೆ ಅಂತ ಅಧ್ಯಯನ ಬೇಕು. ಅದು ಒಂದು ಜನ್ಮದಲ್ಲಿ ಕಲ್ತ ಮೇಲೆ ಪ್ರತಿ ಜನ್ಮದಲ್ಲೂ ಮತ್ತೆ ಮೊದಲಿನಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಿ ಕೂತ್ಕೊಂಡು ABCD ಅಂತ ಬಗ್ಗೆ ಹೊಡಿಬೇಕಾಗಿಲ್ಲ. ಬಿಡಿ ಸಿಡಿ ಅಂತ ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಅದರಿಂದ ತತ್ತತ್ಕಾಲದ ಪ್ರಜ್ಞೆಯನ್ನ ಭಗವತ್ ಅನುಗ್ರಹ ತನ್ನಿಂದ ತಾನೇ ಸುಲಭೀಕರಿಸಿ ಅವನಿಗೆ ಮೋಕ್ಷದ ದಾರಿಯನ್ನ ಸ್ವಸುಹಿತ, ಯಾಕಂದ್ರೆ ಅವನು ಅತ್ಯಂತ ಆತ್ಮೀಯ, ತನ್ನ ಬಂಧುಗಳನ್ನ, ತನ್ನ ಸುತ್ತ ಇರುವ ಸಾಧಕರನ್ನ ಅವನಿಗೆ ಬೇಕಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿಸುವಂತೆ ಭಗವತ್ ಪ್ರಜ್ಞೆ ಅವನನ್ನ ರಕ್ಷಿಸುತ್ತೆ. ಜ್ಞಾನಂ ತದೇತದಖಿಲಂ ದುರವಾಪಮಾಹ ನಾರಾಯಣೋ ನರಸಖ ಕಿಲ ನಾರದಾಯ ಏಕಾಂತಿನಾಂ ಭಗವತಸ್ತದ ಕಿಂಚನಾನಾಂ ಪಾದಾರವಿಂದರಜಸಾಪ್ಲುತ ದೇಹಿನಾಂ ಸ್ಯಾತ್. ಈ ಎಲ್ಲ ನಿರ್ಮಲ ಜ್ಞಾನ ಅನ್ನೋದು ಎಲ್ಲಿಯಾದ್ರೂ ಒಂದು 1/4 kg ಸಿಗುತ್ತಾ, ನಮ್ಗೊಂಚೂರು ಯಾರಾದ್ರೂ ತಂದು ಕೊಡ್ತೀರಾ ಅಂತ ಕೇಳಿದ್ರೆ ದುರವಾಪಮಾಹ, ಅದು ಸುಲಭದಲ್ಲಿ ಆ ಶುದ್ಧ ಜ್ಞಾನ, ಶುದ್ಧಾತ್ಮ ತತ್ವ ವಿಜ್ಞಾನ ಸಿಗುದಿಲ್ಲ. ಅದಕ್ಕೋಸ್ಕರ ಶ್ರಮ ಬೇಕೇ ಬೇಕು. ಅದರಲ್ಲಿ ಶ್ರಮ ಹಾಕಿದ್ರೆ ಮಾತ್ರ ಆ ಭಗವತ್ ಪ್ರಜ್ಞಾಪೂರ್ವಕವಾದಂತಹ ನಮ್ಮ ನಡೆ ಸುಲಭ ಆಗತ್ತೆ. ಹಾಗಾಗಿ ನಿರ್ಮಲ ಜ್ಞಾನ ಅನ್ನೋದು ಬೇಕು ಅಂತ ದೇವರ ಹತ್ರನೇ ಕೇಳಬೇಕು ಹೊರತು ನಾನ್ ಪಡೀತೇನೆ, ಎಲ್ಲಿಯಾದ್ರೂ ಒಂದಿಷ್ಟು ದುಡ್ಡು ಕೊಟ್ಟು ತಗೊಳ್ತೇನೆ, ನಮ್ ಗುರುಗಳ ಇನ್ಫ್ಲೂಯೆನ್ಸ್ ಮಾಡ್ತೇನೆ, ಅಥವಾ ಇನ್ಯಾವುದಾವುದೋ ಲೋಕೋಪಕಾರಕವಾದ ಕಾರ್ಯಗಳನ್ನು ನಡೆಸಿದ್ದೇನೆ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನ ಸಂಪಾದಿಸಬಲ್ಲೆ ಅನ್ನುವ ದಡ್ಡತನ ಇದ್ರೆ ಅದನ್ನು ಬಿಟ್ಟು ಬಿಡ್ಬೇಕು. ಹಾಗಾಗಿ ನಮಗೆ ಕೊಡ್ಬೇಕದು. ಯಾಕೆ ಅಂದ್ರೆ ನಾರಾಯಣೋ ನರಸಖಃ, ನರಸಖಃ ನಾರಾಯಣ. ನರ ಮತ್ತು ನಾರಾಯಣ ಅನ್ನೋದು 2 ಜೋಡಿ ರೂಪ. ನರನಾರಾಯಣ ಪರ್ವತ ಅಂತ ನಾವು ಬದರಿಯ ಅಕ್ಕಪಕ್ಕದಲ್ಲಿ 2 ಬಂಗಾರದ ಸೂರ್ಯೋದಯದ ಕಾಲಕ್ಕೆ ಬೆಳಗುವ ಪರ್ವತಗಳನ್ನು ನೋಡ್ತೇವೆ ಇವತ್ತಿಗೂ. ಅದು ಬೆಳಗಿನ ಸಮಯಕ್ಕೆ ಮಾತ್ರ ಹಾಗೆ ಬಂಗಾರದ ಹಾಗೆ ಕಾಣುತ್ತೆ, ಅದು ಸೂರ್ಯನ ಬೆಳಕು ಬಿದ್ದಾಗ. ಸುಮಾರು 1/2-3/4 ಗಂಟೆ ಜಾರುವಷ್ಟರಲ್ಲಿ ಹಿಮಕರಗಿ ಅದು ಮಾಮೂಲು ಬೆಟ್ಟದ ಹಾಗೆ ಕಾಣುತ್ತೆ. ಆದ್ರೆ ಆ 2 ಬೆಟ್ಟಗಳು ಅತ್ಯಂತ ಅದ್ಭುತವಾಗಿ ಹಾಗೆ ಕಾಣಿಸುವುದು ಅದೆರಡು ಭಗವಂತನ ಸನ್ನಿಧಾನ ಉಳ್ಳದ್ದು ಅಂತ ಇವತ್ತಿಗೂ ಅಲ್ಲಿ ಬದ್ರಿನಾರಾಯಣನಿಗೆ ಪೂಜೆ ಮಾಡುದು ಅಂದ್ರೆ ಮೊದಲು ಬೆಟ್ಟಕ್ಕೆ ಪೂಜೆ ಮಾಡಿ ಆಮೇಲೆ ಮೂರ್ತಿಗೆ ಪೂಜೆ ಮಾಡ್ತಾರೆ. ಅದರಲ್ಲಿ ನಾರಾಯಣ ಪರ್ವತದಲ್ಲಿ ಇವತ್ತಿಗೂ ನಾರಾಯಣ ಇದ್ದಾನೆ, ನರ ಪರ್ವತದಲ್ಲಿ ನರ ಇವತ್ತಿಗೂ ಇದ್ದಾನೆ ಅಂತ ಆ ಭಾಗವತ ಹೇಳುತ್ತೆ. ಅಲ್ಲಿ ನಾರದನಿಗೆ
ಆ ಸಖನಾದ ನಾರಾಯಣನು ಅನೇಕ ಉಪದೇಶಗಳನ್ನ ಕೊಟ್ಟಿದ್ದ ಪೂರ್ವದಲ್ಲಿ. ಇದು ನಿಮಗೆ ಹಿಂದೆ ಬಂದು ಹೋದ ಕಥೆ. ಹಿಂದೆ ಒಬ್ಬ ತೊತ್ತಿನವನ ಮಗನಾಗಿ ಋಷಿಗಳ ಆಶ್ರಮದಲ್ಲಿ ಸೇವೆ ಮಾಡ್ತಾ ಎಂಜಲು ಬಳೆದು, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಪಾತ್ರೆಗಳನ್ನ ತಂದಿಟ್ಟು ಶುಚಿಗೊಳಿಸಿ ಒಣಗಿಸಿ ಹೋದಲ್ಲೆಲ್ಲ ಅದನ್ನ ಹೊತ್ಕೊಂಡು ಹೋಗಿ ಅವ್ರು ಹೇಳುವ ಮಾತುಗಳನ್ನೆಲ್ಲ ಕಣ್ಣು ಮುಚ್ಚಿ ಕಿವಿ ತೆರೆದು ಕೇಳಿ ಕಣ್ ತೆಗೆದಿರ್ತೇವೆ. ಅದೇನ್ ಮಾಡ್ತಿರ್ತಾರೆ ನೋಡ್ತಿರ್ತೇವೆ ಅಷ್ಟೇ. ಅಲ್ಲೇನು ಹೇಳಿರ್ತಾರೆ ಅಂತ ಕೇಳುವುದೇ ಇಲ್ಲ. ನಿಜವಾಗಿ ಕೇಳುವ ಜಾಗದಲ್ಲಿ ಆದಷ್ಟು ಕಣ್ಣು ಮುಚ್ಚಿದ್ರೆ ಒಳ್ಳೇದು. ಏನೋ ದೃಶ್ಯ ಮಾಧ್ಯಮದ ಮೂಲಕನೇ ತೋರಿಸುವ ಸಂಗತಿ ಆದಾಗ ಕಣ್ ತೆರಿಬೇಕಾಗತ್ತೆ. ಆದ್ರೆ ನಾರಾಯಣ ಏಕಾಂತಿನಾಂ ಅಕಿಂಚನಾನಾಂ, ಏಕಾಂತದಲ್ಲಿದ್ದು ಭಗವಂತನ ಪಾದ ಕಮಲದ ಧೂಳಿಯಿಂದ ತಮ್ಮ ಶರೀರವನ್ನ ತೊಯಿಸಿಕೊಂಡಂತಹ ವಿರಕ್ತರಾದ ಭಕ್ತರಿಗೆ ಮಾತ್ರ ಸಿಗುವ ನಾರಾಯಣ ನಾರದರಿಗೆ ಸಿಕ್ಕಿದ್ದ. ಅವರಿಗೆ ಸಿಕ್ಕಿದ್ಯಾಕೆ ಅಂದ್ರೆ ಋಷಿಗಳ ಮನೆಯ ಎಲ್ಲ ಚಾಕರಿಗಳನ್ನ ಮಾಡಿದ್ದಕ್ಕಾಗಿ. ಚಾಕರಿ ಮಾಡ್ತಾ ಮಾಡ್ತಾ ಕೇಳ್ತಿದ್ದ. ಬರೀ ಚಾಕರಿ ಮಾಡಿ ಕೆಲವರು ಆಗಿರ್ತಾರೆ. ಎಂತ ಅದ್ಭುತವಾದ ಕಾರ್ಯಕ್ರಮದ ಅವ್ರು ಗುಡಿಸಿ ಹೋಗ್ತಾರೆ ಬಿಟ್ರೆ ಅದು ಹಾಡೋ ಡ್ಯಾನ್ಸೋ ಅದು ಏನ್ ಅದ್ಭುತವಾದ ಜಗತ್ತಿನಲ್ಲಿ ಟಿಕೆಟ್ ಕೊಟ್ಟರು ಸಿಗದೇ ಇರುವಂತಹ ದೊಡ್ಡ ಕಾರ್ಯಕ್ರಮ ಆದ್ರೂ ಅವ್ರು ಬೆನ್ನ ಹಾಕೊಂಡು ಅವ್ರ ಪಾಡಿಗೆ ಅವ್ರದ್ದೇನೋ ದೊಡ್ಡ ಕೆಲಸದಲ್ಲಿ ಮುಳ್ಕೊಂಡು ಹೊಡ್ಕೊಂಡು ಹೋಗ್ತಿರ್ತಾರೆ. ಏನಿತ್ತು ಇವತ್ತು ಅವ್ರು ಸ್ಟೇಜ್ ಕಡೆ ಕಣ್ಣು ಹಾಯಿಸಲ್ಲ. ಏನೋ ಒಂದು ಅದ್ಭುತವಾದ ಉಪದೇಶಾಮೃತ, ಅಯ್ಯೋ ನಾವು ಅಮೃತ ಎಲ್ಲ ಮನೆಯಲ್ಲೇ ಬೇಕಾದಷ್ಟು ನೋಡಿ ಕೇಳಿ ತಿಂದು ಅಭ್ಯಾಸ ಅದು ಅಜೀರ್ಣ ಆಗ್ಬಿಟ್ಟಿದೆ, ಅದಕ್ಕೆ ಅದನ್ನೆಲ್ಲ ನೀವು ಇಟ್ಕೊಳ್ಳಿ, ನಮ್ಗೆ ಯಾವ್ದು ಬೇಕು ಅದನ್ನ ನಾವು ತಗೋತೀವಿ ಅನ್ಕೊಂಡು ಉಪದೇಶ ಮಾಡ್ಲಿಕ್ಕೆ ಹೋದ್ರೆ ವಾಪಸ್ಸು ಇನ್ನಷ್ಟು ವಿಶೇಷ ಉಪದೇಶ ಮಾಡಿ ಕಳಿಸ್ತಾರೆ. ಆದ್ರೆ ಈ ರೀತಿ ಹೇಳಿದ್ವೋ ಅಂತ ನಮಗೆ ಅನ್ನಿಸ್ಬೇಕು. ಆದ್ರೆ ಇಲ್ಲಿ ನಾರದ ತನ್ನ ಪೂರ್ವ ಸ್ಥಿತಿಯಲ್ಲಿ ಆ ಋಷಿಗಳ ಸೇವೆ ಮಾಡಿದ್ದರ ಫಲವಾಗಿ ಸ್ವತಃ ಭಗವಂತನೇ ಅಂತರಂಗದ ಕಂಟೆರೆದು ಉಪದೇಶವನ್ನು ನೀಡಿದ್ದ. ಶ್ರುತಮೇ ತನ್ಮಯ ಪೂರ್ವಂ ಜ್ಞಾನಂ ವಿಜ್ಞಾನ ಸಂಯುತಂ ಧರ್ಮ ಭಾಗವತ ದೇವರನ್ನು ದರ್ಶನ ಮಾಡಿದಂತಹ ನಾರದರಿಂದ ನಾನು ಈ ಸಂಗತಿಗಳನ್ನು ತಿಳಿದಿದ್ದು. ಈ ಹುಡುಗರಿಗೆಲ್ಲ ದೊಡ್ಡ ಪ್ರಶ್ನೆ, ನಿಂಗೆ ಹೇಗ್ ಗೊತ್ತಿದೆಲ್ಲ? ನೀನ್ ಯಾರಾದ್ರೂ ಕಿವಿಗೊಂದು ಇಯರ್ಫೋನ್ ಹಾಕಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಪಿ ಮಾಡಿಕೊಂಡು ಪರೀಕ್ಷೆಗೆ ಉತ್ತರ ಬರೀತಾರ ಹೇಳ್ತಿದಾರ ಅಂತ ಅವನಿಗೆ ಡೌಟು. ಆ ದೈತ್ಯ ಬಾಲಕರಿಗೆ ಡೌಟು. ಅದಕ್ಕೆ ಅವನು ಹೇಳ್ತಾನೆ, ಸುತಮೇ ತತ್ ಮಯಾ ಪೂರ್ವಂ, ಪೂರ್ವದಲ್ಲಿಯೇ ನಾನು ಈ ಮಾತು ಕೇಳಿದೆ. ಈ ಕೆಲವರೆಲ್ಲ ಅವರ ಬಯೋಡೇಟಾವನ್ನು ಕೊಡುವಾಗ ನಾನು 5 ವರ್ಷ ದೆಹಲಿಯಲ್ಲಿದ್ದೆ, 6 ವರ್ಷ ಕುರುಕ್ಷೇತ್ರದಲ್ಲಿದ್ದೆ, 12 ಬೆಂಗಳೂರಲ್ಲಿದ್ದೆ, ಒಂದು 7 ವರ್ಷ ಕಲ್ಕತ್ತಾದಲ್ಲಿದ್ದೆ, 13 ವರ್ಷ ಮುಂಬೈಯಲ್ಲಿದ್ದೆ. ಪಕ್ಕ ಮಧ್ಯದಲ್ಲಿ ಯಾರೋ ಒಬ್ರು ಕೇಳಿದ್, ನಿಮ್ಗೆ ಎಷ್ಟು ವರ್ಷ ಅಂತ. ಯಾಕೆಂದ್ರೆ ಅವ್ರು ಟೋಟಲ್ ಮಾಡಿದ್ರೆ ಮುದಿಗೂಬೆ ಆಗಿರ್ಬೇಕಿತ್ತು. ಅವ್ರು ಕೇಳಿದ್ರೆ ಇವ್ರು ನೋಡಿದ್ರೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ರು. ಅವ್ರು ಹೇಳುದ್ ಮಾತ್ರ ಆ ಡೇಟಾದಲ್ಲಿ ಇಷ್ಟು ಉದ್ದ ಇರುತ್ತೆ. ಹಾಗೆ ನಾನು ಪೂರ್ವಮೇವ ಶ್ರುತಂ ಅಂತ ಹೇಳಿದ್ರೆ ಯಾವ್ದು ಹೋದ್ ಜನ್ಮದಲ್ಲಿ ಕೇಳಿದ್ದಾನೋ ಅನ್ನುವ ಹಾಗೆ ಇವನು ಇನ್ನು 5 ವರ್ಷದ ಹುಡುಗ. ನಾನು ಮೊದ್ಲೇ ಕೇಳಿದ್ದೆ ಅಂತಾನೆ. ಗುರುಕುಲ ತಿಳಿಸಿಗೆ ಅದಕ್ಕಿಂತ ಮುಂಚೆ ಇನ್ನು ಹಾಲು ಕುಡಿಯುವ ಹಸುಳೆ ಯಾರು ಪಾಠ ಮಾಡ್ತಾರೆ ಇವನಿಗೋಸ್ಕರ? ಏನು ಕಿಂಡರ್ ಗಾರ್ಡನ್ ಅಂತ ಹೇಳಿ ಬೇಬಿ ಸಿಟ್ಟಿಂಗಿಗೂ ಪಾಠ ಇದೆಯಾ? ಅಂತದ್ದು ಇಲ್ಲಿ ತನಕ ಆ ಕಾಲದಲ್ಲಿ ಇನ್ನೂ ಬಂದಿರ್ಲಿಲ್ಲ. ಈಗೆಲ್ಲ ಅದು ಬಂದಿದೆ. ಪಾಪ ಹುಟ್ಟಿದ ತಕ್ಷಣ 2 ವರ್ಷ ಆಗ್ಲೇ ತಗೊಂಡೋಗಿ ಒಂದು ತೊಟ್ಲಲ್ಲಿ ಹಾಕಿ ಒಂದು ಮನೇಲಿ ಇಟ್ಬಿಡ್ತಾರೆ. ಅವುಗಳು ಕೂಗ್ಲಿ ಬೊಬ್ಬೆ ಹೊಡಿಲಿ ಏನಾದ್ರು ಮಾಡ್ಲಿ ಅವ್ರಿಗೆ ಟೈಮ್ ಕೊಡ್ತಾರೆ, ಹೋಗ್ತಾರೆ. ಆ ಮಗುವಿಗೆ ಏನ್ ಬೇಕು ಬೇಡೋ ಒಂದು ನೋಡಲ್ಲ. ಹಾಗೆ ನಿಮ್ಗೆ ಯಾವ್ದಾದ್ರು ವಿಶೇಷ ಕ್ಲಾಸ್ ಇತ್ತಾ ಅಂತ ಡೌಟ್ ಬರಬಾರ್ದು ಅಂತ ಅದಕ್ಕೆ ಅವನು ಹೇಳ್ತಾನೆ, ನನಗೆ ವಿಜ್ಞಾನ ಸಂಯುತಂ ಜ್ಞಾನಂ, ಕೇವಲ ಡೇಟಾ ಕಲೆಕ್ಷನ್ ಅಲ್ಲ ಇದು. ಅವ್ರಿಗೆ ಇವ್ರ ಮಕ್ಕಳು, ಇವ್ರಿಗೆ ಅವ್ರ ಮಕ್ಕಳು, ಇಷ್ಟು ಜನ ಇಷ್ಟು ತಪಸ್ ಮಾಡಿದ್ದಕ್ಕೆ ಇಂಥವ್ರು ಹುಟ್ಟಿದ್ರು ಅಂತ ಈ ಡೇಟಾ ಕೊಡ್ತಾ ಇರುದಲ್ಲ, ಇದು ವಿಜ್ಞಾನ ಸಂಯುತಂ ಜ್ಞಾನಂ. ನಾನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ಇದು ನನ್ನ ಅನುಭವಕ್ಕೆ ಬಂದದ್ದು, ಮತ್ತು ಮುಂದೆ ಯಾರೇ ಈ ವಿಷಯವನ್ನು ಅವರು ಜೀವನದಲ್ಲಿ ಅನುಷ್ಠಾನ ಮಾಡಿದ್ರೆ ಅವರಿಗೆ ಅನುಭವಕ್ಕೆ ಬರುವಂತದ್ದು. ಕೆಲವರ ಮಾಹಿತಿ ಹೇಗಿರುತ್ತೆ ಅಂದ್ರೆ ಭಾರಿ ಅದ್ಭುತ ಇರುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ಅಂತದ್ದು ಯಾವುದೂ ಇರಲ್ಲ, ಕೇಳಲಿಕ್ಕೆ ಮಾತ್ರ ಅದ್ಭುತವಾಗಿರುತ್ತೆ. ನಾನು ಹಾಗೆ ನಿಮ್ಮನ್ನೆಲ್ಲ ಬೇಸ್ತು ಬೀಳಿಸ್ಲಿಕ್ಕೋಸ್ಕರ, ನನ್ನ ಕಂಪನಿಯ ನೌಕರರೇ ಆಗಿ ಉಳಿಯಿರಿ ಅನ್ನೋದಕ್ಕೋಸ್ಕರ ನಿಮ್ಮನ್ನೆಲ್ಲ ದೈತ್ಯ ಬಾಲಕರೇ ನೀವು ನನ್ನ ಪಕ್ಷಕ್ಕೆ ಬನ್ನಿ ಅಂತ ಹೇಳಿಲಿಕ್ಕೋಸ್ಕರ ಈ ಮಾತು ಹೇಳ್ತಿಲ್ಲ ನಾನು.
ನಾನು ಈ ಮಾತೇನು ಹೇಳ್ತಾ ಇದ್ದೇನೆ, ಇದು ದೇವದರ್ಶನಾತ್ ನಾರದಾತ್ ಪ್ರಾಪ್ತಾಹ. ಎಂಥ ಎಂಥ ಮಾತುಗಳಿವು? ಶುದ್ಧಾಹ ಭಾಗವತಾಹ ಧರ್ಮಾಹ. ಇದು ಪರಿಶುದ್ಧವಾದ ಭಾಗವತ ಧರ್ಮವನ್ನ ಹೇಳುವಂಥದ್ದು. ಏನು ಭಾಗವತ ಧರ್ಮ? ಅದರ ಬಗ್ಗೆ ಮತ್ತೆ ಮುಂದೆ ಅವನು ಹೇಳ್ತಾನೆ. ನಮ್ಮಲ್ಲಿ ಕೆಲವೊಂದೆಲ್ಲ ಭಾಗವತ ಧರ್ಮ ಅಂತ ಕೆಲವೆಲ್ಲ ವಿಶೇಷವಾದ ನಂಬಿಕೆಗಳಿವೆ. 3 ಹೊತ್ತು 3 ತರ ವೇಷ ಹಾಕೊಂಡು ಓಡಾಡುವುದನ್ನ ಆ ಧರ್ಮ ಅಂತ ಹೇಳ್ಕೊಂತಿರ್ತಾರೆ. ಅದೊಂದು ಆಚರಣೆಯಾಗಿ ಅದನ್ನ ಪರಿಗಣಿಸಬಹುದಷ್ಟೇ ಹೊರತು ಅದು ಭಾಗವತ ಧರ್ಮ ಅಲ್ಲ, ಅದು ಭಾಗವತ ಆಚರಣೆ. ಭಾಗವತ ಧರ್ಮ ಯಾವುದು ಅನ್ನೋದನ್ನ ಪ್ರಹ್ಲಾದನ ಬಾಯಲ್ಲಿ ನಾವು ಕೇಳಬೇಕಾದದ್ದು. ನಾರದರಿಂದ ನನಗೆ ಉಪದೇಶವಾಯಿತು. ಆ ಕಥೆಯನ್ನು ನಾವು ಹಿಂದೆ ಕೇಳಿದ್ದೇವೆ. ಗರ್ಭದಲ್ಲಿ ಇರ್ಬೇಕಾದ್ರೇನೆ ಕಯಾದುವನ್ನ ರಕ್ಷಿಸಿ, ಅದು ಹೂ ಗುಡ್ತಾ ಇರ್ಬೇಕಾದ್ರೆ ತಾಯಿ ನಿದ್ದೆ ಹೋದ್ರೂ ಉಪದೇಶ ಮಾಡಿದಂತ ಮಹಾತ್ಮ ನಾರದ. ದೈತ್ಯ ಐಚ್ಯಪುತ್ರ ಊಚುಹು ಪ್ರಹ್ಲಾದತ್ವಂ ವಯಂಚ ಆ ದೈತ್ಯ ಬಾಲಕರು ಹೇಳ್ತಾರೆ, ಓ ಪ್ರಹ್ಲಾದ, ನೀನಾಗ್ಲಿ ನಾವಾಗ್ಲಿ ಗುರುಪುತ್ರರಾದಂತಹ ಷಂಡಾಮರ್ಕರನ್ನು ಬಿಟ್ಟು ಬೇರೆ ಗುರುಗಳನ್ನ ನೋಡೇ ಇಲ್ಲ. ಇರುವುದೇ ಇಬ್ರು, ಎಂಕ ಸೀನ ನೊಣ ಅಂತ. ಇಲ್ಲಿ 3 ಜನ ಆಯ್ತು. ಇಬ್ರು ಷಂಡಮರ್ಕ ಅಂತ. ಈ ಇಬ್ರು ಗುರುಗಳನ್ನು ಬಿಟ್ರೆ ಸಾಕ್ಷಾತ್ ಯಾರೋ ದೇವರೇ ನೇರವಾಗಿ ಉಪದೇಶ ಮಾಡ್ತಾನೆ ಅನ್ನೋದು ಕೂಡ ನಮಗೆ ಇಲ್ಲಿ ತನಕ ಪ್ರತ್ಯಕ್ಷವಾಗಿ ಉಪದೇಶಿಸುವುದು ಗೊತ್ತಾಗಿಲ್ಲ ನಮ್ಗೆ. ನಿನಗೆ ಇಂತಹ ಸಂಗತಿಗಳು ಹೇಗೆ ತಿಳಿಯಿತು? ಬಾಲಸ್ಯಾಂತ ಪುರಸ್ತಸ್ಯ ಮಹತ್ ಸಂಗೋದುರನ್ವಯ ಚಿಂದಿನ ಸಂಶಯ. ಅವನು ಬಹಳ ದೊಡ್ಡದಾದ ಒಂದು ಹಿನ್ನೆಲೆಯನ್ನ ಹೇಳಿದ. ಆದ್ರೆ ದೈತ್ಯ ಬಾಲಕರಿಗೆ ಪರಿಸ್ಥಿತಿ ಗೊತ್ತಿದೆ. ಈ ಕಡು ಕ್ರೌರ್ಯದ ಕಾಡಿನಲ್ಲಿ ಅವ್ರ ಮಾತು ನೋಡಿ, ಮಹತ್ ಸಂಗೋ ದುರನ್ವಯ. ಇಲ್ಲಿ ಒಳ್ಳೆಯವರಿಗೆ ಯಾರಿಗೂ ಈ ಅಂತಃಪುರದ ವಲಯದಲ್ಲಿ ಮಿಸುಕಾಡ್ಲಿಕ್ಕೂ ಅವಕಾಶ ಇಲ್ಲ. ಅವ್ರು ಮೀಸೆ ತೋರಿಸ್ಲಿಕ್ಕೂ ಸಾಧ್ಯ ಇಲ್ಲ, ಸುಟ್ಟೇ ಹೋಗುತ್ತೆ, ಕತ್ತರಿಸ್ಕೊಂಡು ಹೋಗುತ್ತೆ. ಅಂತ ಕಷ್ಟದ ದುರ್ಸ್ಥಿತಿಯ ದುರನ್ವಯ, ಸಾಧ್ಯವೇ ಇಲ್ಲದಂತ ಬಾಹ್ಯ ಅಂತಃಪುರಸ್ಥಸ್ಯ, ಅಂತಃಪುರದಲ್ಲೇ ಕೊಳೆತು ಬೆಳೆದವಳು ಕಯಾದು, ಆ ಮಕ್ಕಳನ್ನ ಬೆಳೆಸುವ ದೃಷ್ಟಿಯಿಂದ ಅವಳು ಎಲ್ಲೂ ಹೊರಗೆ ಓಡಾಡಿದವಳಲ್ಲ. ಅಂಥವಳ ಮಡಿಲಲ್ಲಿ ಬೆಳೆದ ನೀನು ಸಜ್ಜನರ ಸಹವಾಸಕ್ಕೆ ನಿನಗೆ ಅವಕಾಶವೇ ಇಲ್ಲ. ನನಗೆ ತುಂಬಾ ದೊಡ್ಡ ಸಂದೇಹ ಬರ್ತಾ ಇದೆ. ದೇವರು ಯಾರಿಗೂ ಬಂದು ನೇರ ಉಪದೇಶ ಕೊಡಲ್ಲ. ಯಾಕಂದ್ರೆ ನಿನ್ಗೆ ಇನ್ನು ಆ ಕಾಲದಲ್ಲಿ ಇನ್ನೂ ತಪಸ್ ಮಾಡಿಲ್ಲ ನೀನು. ಯಾಕಂದ್ರೆ ನೀನು ಅಂತಃಪುರದಲ್ಲೇ ಇದ್ದಿದ್ದು, ಬೆಳೆದು ಸೀದಾ ನಿಮ್ಮಪ್ಪ ಇಲ್ಲಿಗೆ ಅವನು ಟಿ.ಸಿ ಕೊಟ್ಟದ್ದು, ಬಾ ಇಲ್ಲೇ ಓದು ಅಂತ. ನಾನೇ ಟೆಕ್ನಿಕ್ ಕೊಡ್ತೇನೆ, ನಾನೇ ಗುರುಗಳನ್ನು ಕೊಡ್ತೇನೆ, ನಾನೇ ಬೇಕಾದ ಎಲ್ಲ ನಿರ್ಧಾರ ಮಾಡ್ತೇನೆ, ಏನೇನು ಓದ್ಬೇಕು ಏನೇನು ಓದಬಾರ್ದು ಅಂತ ಅವನೇ ಕಟ್ಟಿಸಿದ ಶಾಲೆಯಲ್ಲಿ ಅವನೇ ಫಸ್ಟ್ ಸ್ಟೂಡೆಂಟ್ ಅನ್ನೋ ರೀತಿಯಲ್ಲಿ ಗುರುಕುಲದ ಬಾಲಕರನ್ನೆಲ್ಲ, ದೈತ್ಯ ಬಾಲಕರನ್ನೆಲ್ಲ ಕೂಡಿಸಿ ಈ ಗುರುಕುಲ ಶುರುವಾಗಿದೆ. ಇದರಲ್ಲಿ ನೀನ್ ಎಲ್ಲೂ ಓಡಾಡಿದ್ ನೋಡಿಲ್ಲ. ನಿಮ್ಮ ಅಮ್ಮನೂ ಕೂಡ ನಿನ್ನನ್ನು ಹೊತ್ಕೊಂಡು ಎಲ್ಲೂ ಹೋಗಿಲ್ಲ. ನಾರದರಿಂದ ಉಪದೇಶ ಆಯ್ತು ಅಂತ ಹೇಳಿದಿ. ನಾರದ ಯಾವಾಗ ಸಿಕ್ರು, ಎಲ್ ಸಿಕ್ರು? ನಾನ್ ನಿಮ್ಗೆ ಕಥೆ ಎಳೆ ಬಿಟ್ಟು ಕೊಟ್ಟೆ ಅಷ್ಟೇ. ಗರ್ಭದಲ್ಲಿ ಉಪದೇಶ ಆಯ್ತು ಅಂತ. ಆ ಮಕ್ಳಿಗೆ ಇನ್ನೂ ಗೊತ್ತಿಲ್ಲ. ಆ ಮಕ್ಕಳ ಪ್ರಶ್ನೆ ಇದು. ನೀವ್ ಹೇಳಿದ್ರಲ್ಲ, ಆ ಮಕ್ಳಿಗೆ ಇನ್ನೂ ಗೊತ್ತಾಗ್ಲಿಲ್ವಾ? ಅವು ಏನ್ ದಡ್ಡ ಮಕ್ಕಳು? ಅವುಗಳಿಗೆ ಇನ್ನೂ ಹೇಳಿಲ್ಲ. ಇನ್ನು ಹೇಳ್ಬೇಕು ಮುಂದಿನ ಶ್ಲೋಕದಲ್ಲಿ. ಚಿಂದಿನ ಸಂಶಯ, ನಮ್ಮ ತಲೆಯೊಳಗೆ ಹುಳ ಬಿಟ್ಟಂತೆ ಈ ಒಳ್ಳೆಯವರು ನಮ್ಮ ಅರಮನೆಯ ಸುತ್ತ ಅವರ ನೆರಳು ಬಿದ್ರೂ ಕೂಡ ಅದು ಸುಟ್ಟೋಗ್ಬಿಡುತ್ತೆ. ಅಂಥದ್ರಲ್ಲಿ ನಿನ್ನ ಪರಿಸರಕ್ಕೆ ಬಂದು ಇಷ್ಟೆಲ್ಲ ಒಳ್ಳೆಯ ಮಾತುಗಳನ್ನು ನಿನ್ನ ಕಿವಿಗೆ ಹಾಕಿ ನಿನ್ನ ಹೃದಯವನ್ನು ಇಷ್ಟು ತಣ್ಣಗಿಟ್ಟಿದ್ದಾರೆ ಅಂದ್ರೆ ಅದು ಹೇಗೆ? ನಮ್ಗೆ ಈ ಸಂದೇಹ ಹೋಗ್ಲಿಲ್ಲ. ಈ ಸಂದೇಹವನ್ನು ಪರಿಹರಿಸು ಅಂತ ಹೇಳುವಲ್ಲಿಗೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಾಸ್ತ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಸಪ್ತಮ ಸ್ಕಂದೇ ಷಷ್ಠೋಧ್ಯಾಯ ಅಥ ಸಪ್ತಮ. ಅಲ್ಲಿಂದ ಮುಂದೆ ಸಪ್ತಮ ಅಧ್ಯಾಯ ಆರಂಭಗೊಳ್ಳುವಾಗ ನಾರದರು ಈ ಕಥೆಯನ್ನು ಯಾರಿಗೆ ಹೇಳ್ತಾ ಇದ್ರು? ಬಚಾವ್ ಆ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾಗ ನಾರದರೇ ಈ ಪ್ರಹ್ಲಾದ ನಾನು ನಾರದರ ಹತ್ರ ಕೇಳದೆ ಅನ್ನೋದನ್ನ ಅವರೇ ಹೇಳ್ತಿದ್ದಾರೆ. ಏವಂ ದೈತ್ಯ ಸುತೈ ಪೃಷ್ಟ ಮಹಾಭಾಗವತೋ ಸುರ ಉವಾಸ
ನಾರದರು ಆ ಯುಧಿಷ್ಠಿರನಿಗೆ ಕಥೆಯನ್ನು ಮುಂದುವರಿಸ್ತಾ ಹೀಗೆ ದೈತ್ಯ ಬಾಲಕರೆಲ್ಲ ತಮ್ಮೊಳಗಿನ ಆಳವಾದ ಪ್ರಶ್ನೆಯನ್ನ ಬಹಳ ಗಹನವಾಗಿ ಕೇಳಿದಾಗ ಘಟನೆಗಳೇ ಮೇಲೆದ್ದು ಉತ್ತರಿಸುವಂತೆ ಪ್ರಹ್ಲಾದ ಏನು ಹೇಳಿದ ಅನ್ನೋದನ್ನ ಸ್ಮರಿಸಿಕೊಳ್ತಾರೆ. ಪ್ರಹ್ಲಾದ ಉವಾಚ ಚಕ್ರೋ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ನಮ್ಮ ತಂದೆ ಮಂದರ ದ್ರೋಣಿ ಅನ್ನುವಂತಹ ಒಂದು ಪರ್ವತದ ತಪ್ಪಲಿಗೆ ತಪಸ್ಸಿಗಾಗಿ ತೆರಳಿದ್ದ. ಮುಂದೊಂದು ದಿನ ಪ್ರಶ್ನೆ, ಮಂದರ ದ್ರೋಣಿ ಏನದು? ಹಿರಣ್ಯಕಶಿಪು ತಪಸ್ಸು ಮಾಡಿದ ಜಾಗ ಅಂತ ಗೊತ್ತಿರಬೇಕು. ಮಂದರ ದ್ರೋಣ್ಯಾಮ್ ಅಂತ ಹಿಂದೆ ಒಂದು ಕಡೆ ಬಂದಿದೆ. ಮಂದರ ಪರ್ವತದಲ್ಲಿ ತಪಸ್ಸಿಗೆ ಅಂತ ಹೋಗಿದ್ದ. ದೇವತೆಗಳಿಗೆ ಒಳ್ಳೆ ಸಮಯ. ಈಗ ಈ ರಕ್ಕಸರ ಅರಮನೆಯ ಪರಿಸರದಲ್ಲಿ ಯಾರು ಇಲ್ಲ ರಕ್ಷಣೆಗಾಗಿ. ಇವನ್ ತಪಸ್ಸಿಗೆ ಬಂದ್ಬಿಟ್ಟಿದ್ದಾನೆ ಅಂದಾಗ ನಾವು ಈಗ ಏನಾದ್ರೂ ಪ್ಲಾನ್ ಮಾಡಿ ಅವನ ಇಡೀ ಅಸ್ತಿತ್ವವನ್ನೇ ಬುಡಮೇಲು ಮಾಡಿಬಿಟ್ರೆ ಅವನು ಮರಳಿ ಬರುವಷ್ಟರಲ್ಲಿ ಅವನ ಆಯುಧಗಳೇ ಅವನಿಗೆ ಸಹಕಾರವಾಗಿದ್ದ ಪ್ರಜೆಗಳೇ ಅಥವಾ ಸೈನಿಕರೇ ನಷ್ಟವಾಗಿ ಹೋದ್ರೆ ನಾವು ನಮ್ಮ ಕಾರ್ಯಭಾರಗಳನ್ನು ಚುರುಕು ಮಾಡಬಹುದು ಅಂತ ಯೋಚಿಸಿ ದಾನವಾನ್ ಪ್ರಪಿ ಯುದ್ಧೋದ್ಯೋಗಂ ಚಕ್ರು, ದಾನವರ ಮೇಲೆ ಈ ದೇವತೆಗಳು ಇದ್ದಕ್ಕಿದ್ದಂತೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಒಂದೇ ಸರ್ತಿ ಅವ್ರ ಮೇಲೆ ದಾಳಿ ಮಾಡಿದ್ರು. ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಪಿಪೀಲಿಕೈ ಅಹಿರಿವ ದಿಷ್ಟ್ಯಾ ಲೋಕೋಪತಾಪನ ಪಾಪೇನ ಪಾಪೋ ಭಕ್ಷೀತ ವಿನೋ ವಾಸಬಾಧಯ. ಹಾವು ಬಹಳ ದೊಡ್ಡದು ಅಂತ ಅದಕ್ಕೆ ಬಹಳ ಹೆಮ್ಮೆ ಇದೆ. ಆದ್ರೆ ಲಕ್ಷಗಟ್ಟಲೆ ಇರುವೆ ಒಂದೇ ಸರ್ತಿ ನುಗ್ಗಿದ್ರೆ ಹಾವಿರುವ ಜಾಗಕ್ಕೆ ಹಾವು ಕ್ಷಣ ಮಾತ್ರದಲ್ಲಿ ಆ ಇರುವೆಗಳ ಕಚ್ಚುವಿಕೆಗೆ ಸಿಕ್ಕು ಸತ್ತು ಹೋಗುತ್ತೆ. ಹಾಗೆ ಲೋಕಕಂಟಕನಾದ ಹಿರಣ್ಯಕಶಿಪು ತನ್ನ ಪಾಪದಿಂದಲೇ ಸತ್ತು ಹೋಗ್ತಾನೆ. ನಾವೇನ್ ಮಾಡ್ಬೇಕಾಗಿಲ್ಲ. ಅದು ಸಣ್ಣ ಸಂಗತಿ ಇರುವೆ, ಅದರಿಂದ ಏನಾಗುತ್ತೆ, ಹಾವು ಸಾಯತ್ತಾ ಅಂತೆಲ್ಲ ಅದು ತಿನ್ಲೂಬಹುದು ಆರಂಭದಲ್ಲಿ ಸ್ವಲ್ಪವನ್ನ. ಆದ್ರೆ ಎಷ್ಟಂತ ತಿನ್ನುತ್ತೆ? ತನ್ನ ಮೈ ಮೇಲೆಲ್ಲ ಹತ್ತಿಕೊಂಡು ಒಟ್ಟಿಗೆ ಕಚ್ಚಿದಾಗ ತಿನ್ಲಿಕ್ಕೆ ಎಲ್ಲಿ ಆ ಬಾಯಿ ತೆಗೆಯುವುದು, ಅಳ್ಳಿಕ್ಕೋ ಕಚ್ಚಲಿಕ್ಕೋ ಗೊತ್ತಾಗಲ್ಲ ಅನ್ನೋದು ಹೊಡಿತಾ ಇರ್ಬೇಕು. ಹಾಗಾಗಿ ಅವನು ಸಾಯ್ತಾನೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ನಮ್ಮ ಪ್ರವೃತ್ತಿಯನ್ನು ನಾವು ಮಾಡ್ಲೇಬೇಕು. ಸ್ವಲ್ಪ ಆದ್ರೂ ನಮ್ಮ ಪ್ರಯತ್ನ ಬೇಕು ಅನ್ನುವ ದೃಷ್ಟಿಯಿಂದ ತೇಷಾಂತಿ ಬಲೋದ್ಯೋಗಂ ನಿಶಮ್ಯ ಅಸುರಯೂಥಪಾಃ. ದೇವತೆಗಳು ಅಸುರರನ್ನು ಕೊಲ್ಲಲು ತಮ್ಮ ತೀವ್ರವಾದ ಪ್ರಯತ್ನವನ್ನು ನಡೆಸಿದಾಗ ದೈತ್ಯರು ಕೂಡ ತಮ್ಮ ಪ್ರತಿಕ್ರಿಯೆಯನ್ನ ಜೋರಾಗಿ ಕೊಡಬೇಕು ಅಂತ ಸಿದ್ಧವಾದ್ರು. ಆದ್ರೆ ದೇವತೆಗಳು ಅತ್ಯಂತ ಪೂರ್ವ ಸಿದ್ಧತೆಯನ್ನು ನಡೆಸಿಕೊಂಡು ಬಂದಿದ್ರು. ಅದರಿಂದಾಗಿ ದುದ್ರುಹು ಸರ್ವತೋ ದಿಶಂ, ಅವ್ರು ಓಡಿದ್ಮೇಲೆ ಯಾವ ದಿಕ್ಕಿಗೆ ಓಡಿದ್ದು ಅಂತ ಮತ್ತೆ ಯೋಚನೆ ಮಾಡ್ತಿದ್ರು. ದಿಕ್ಕೇ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಬದುಕಬೇಕು ಅನ್ನೋದಷ್ಟೇ ಅವ್ರ ತಲೆಯಲ್ಲಿತ್ತು. ದೈತ್ಯರನ್ನ ಎಲ್ಲಾ ದಿಕ್ಕಿನಿಂದಲೂ ಕೂಡ ಓಡಿಸಿದ್ರು. ಕಲತ್ರ ಪುತ್ರ ವಿತ್ತಾಪ್ತಾನ್ ಗ್ರಹ ತಮ್ಮ ಸಂಬಂಧಿಗಳಾದ ಹೆಂಡತಿ ಮಕ್ಕಳನ್ನು, ತಮ್ಮ ಭೋಗಕ್ಕೆ ಕಾರಣವಾದ ಸಂಪತ್ತು ಪಶು ಮೊದಲಾದ ಮನೆಗಳನ್ನು ಕೂಡ, ಗೃಹಕೃತ್ಯದ ಉಪಕರಣಗಳನ್ನು ಕೂಡ ಎತ್ತಿಕೊಳ್ಳಿಕ್ಕಾಗದೆ ಜೀವ ಉಳಿಸಿಕೊಳ್ಳುವುದು ಒಂದೇ ತಮ್ಮ ಜೀವನದ ಧ್ಯೇಯೋದ್ದೇಶ ಅನ್ನುವ ಹಾಗೆ ಪ್ರಾಣ ಪರೀಪ್ಸವ ಸರ್ವೇ ಇತ ತ್ವರಿತಾಹ ನಾವೇಕ್ಷಮಾಣಾಹ ಧ್ರುವು. ಹೆಂಡತಿ ಒಳಗಿದ್ದಾಳೆ, ಅವಳನ್ನು ಕರ್ಕೊಂಡು ಬಂದು ಹೊರಗೆ ಕರ್ಕೊಂಡು ಹೋಗುವಷ್ಟು ಟೈಮ್ ಇಲ್ಲ ಅವರಿಗೆ. ಅದೆಲ್ಲ ಮುಖ್ಯವೇ ಅಲ್ಲ. ಅವರೆಲ್ಲ ನಾವು ಅವಧ್ಯರಾಗ್ಬೇಕು ಅಂತ ಅಷ್ಟೇ. ಈಗ
ಜೊತೆಗೊಂದು ಸಂಬಂಧ ಇದೆ ಅಂತ ಹೆಂಡತಿ ಜೊತೆಗಿದ್ರು. ಹೆಂಡತಿಯನ್ ಬಿಟ್ರು, ಮಕ್ಕಳನ್ನ ಬಿಟ್ರು, ದುಡ್ಡು ತಗೊಳ್ಳಿಲ್ಲ. ಏನಾದ್ರೂ ಇದ್ರೆ ಒಂದಿಷ್ಟು ಕೈ ಖರ್ಚಿಗೆ ದಾರಿ ಖರ್ಚಿಗೆ ಆಗುತ್ತೆ ಅಂತ ಎಲ್ಲೋ ಸೊಂಟದಲ್ಲಿ ಸಿಕ್ಕಿಸ್ಕೊಳ್ಳೋಣ ಅನ್ನುವಷ್ಟು ಟೈಮ್ ಇರ್ಲಿಲ್ಲ. ರಾಕ್ಷಸರ ಮೇಲೆ ಅಷ್ಟು ತೀವ್ರವಾದ ದೇವತೆಗಳ ದಾಳಿ, ಅವರಿಗೆ ಮನೆಯ ಪದಾರ್ಥಗಳನ್ನೂ ಕೂಡ ಮುಟ್ಲಿಕ್ಕೆ ನೋಡ್ಲಿಕ್ಕೆ ಅವಕಾಶ ಕೊಡದ ಹಾಗೆ ತೀವ್ರವಾಗಿತ್ತು ಅನ್ನುವ ಕಾರಣಕ್ಕಾಗಿ ಪ್ರಾಣ ಉಳಿಸಿಕೊಳ್ಳಬೇಕು ಅನ್ನೋ ಒಂದೇ ಯೋಚನೆಯಿಂದ ದಿಕ್ಕು ಕೆಟ್ಟು ಓಡ್ಲಿಕ್ಕೆ ಶುರು ಮಾಡಿದ್ರು. ವ್ಯಲುಂಪನ್ ರಾಜ ಶಿಬಿರಂ ಜಯ ಕಾಶಿನಃ. ಇದೊಂದು ಸಾಮಾನ್ಯವಾಗಿ ನಮಗೆ ಉನ್ನತ ಪದ. ಕಾಶಿನಃ ಅಂದ್ರೆ ಬಯಸುವವರು ಅಂತ ಅರ್ಥ. ಜಯ ಕಾಶಿನಃ ಅಂದ್ರೆ ಜಯವನ್ನ ಗಳಿಸ ಬಯಸುವವರು, ಜಯಶೀಲರು ಅಥವಾ ಜಯಶಾಲಿಗಳು ಅಂತನೂ ಅರ್ಥದಲ್ಲಿ ದೇವತೆಗಳು ನನ್ನ ತಂದೆಯ ಅರಮನೆಯನ್ನು ಸೂರೆ ಮಾಡಿದ್ರು, ದೋಚಿದ್ರು, ಎಲ್ಲಾ ರೀತಿಯಿಂದಲೂ ದೋಚಿದ್ರು. ದೇವೇಂದ್ರ ಅಂತೂ ಮಮ ಮಾತರಂಚ ಅಗ್ರಹೀತ್ ರಾಜಮಹಿಷೀಂ ಮಮ ಮಾತರಂ ಅಗ್ರಹೀತ್. ದೇವೇಂದ್ರ ನನ್ನ ತಾಯಿಯನ್ನು ಹಿಡಿದು ಬಿಟ್ಟ. ಹಿಡಿದಾಗ ನಿಯಮಾನಾಂ ಭಯೋದ್ವಿಗ್ನಾಂ ರುದಂತೀಂ ಕುರರೀಂ ಇಂದ್ರನೇ ಜಡೆ ಹಿಡಿದು ಎಳೆದೊಯ್ಯುತ್ತಿರುವ ಸಂದರ್ಭದಲ್ಲಿ ಭಯೋದ್ವಿಗ್ನಳಾದ ಆಕೆ ಹದ್ದಿನ ಕೈಗೊಂದು ಸಣ್ಣ ಪಕ್ಷಿ ತನ್ನ ಬದುಕನ್ನು ಉಳಿಸ್ಲಿಕ್ಕೋಸ್ಕರ ಅಂಗಲಾಚುವಂತೆ ಅಳ್ತಾ ಇದ್ಲು. ಅದನ್ನ ದೇವರ ಇಚ್ಛೆಯಂತೆ, ಅಂದ್ರೆ ದೇವರದ್ದೇ ಒಂದು ವಿಶಿಷ್ಟವಾದ ಎದೃಚ್ಛಯ, ದೇವರಿಗೆ ಗೊತ್ತಿತ್ತು ಈ ಹೆಣ್ಣಿಗೆ ರಕ್ಷಣೆ ಸಿಗಬೇಕು ಅಂತ. ಅದಕ್ಕೋಸ್ಕರ ಆಶ್ಚರ್ಯ ಅನ್ನುವ ಹಾಗೆ ದೇವರ ಇಚ್ಛೆಯಂತೆ ನಾರದರು ಅಲ್ಲಿಗೆ ಬಂದ್ರು. ದೇವರ್ಷಿ ದದೃಶೆ, ನಾರದರು ಅಲ್ಲಿ ಕಂಡ್ರು ಆ ದಾರಿಯಲ್ಲಿ. ಪ್ರಾಹಮೈನಾಂ ಸುರಪತಿ ಅಂದ್ರೆ ಯಾಕೆ ದೇವೇಂದ್ರ ಎಳ್ಕೊಂಡು ಹೋಗ್ತಿದ್ದ ಅಂದ್ರೆ, ಸಾಮಾನ್ಯವಾಗಿ ರಾಕ್ಷಸರ ನಿರ್ನಾಮ ಮಾಡುವಾಗ ಗರ್ಭದಲ್ಲಿ ಇದ್ರೂ ಕೂಡ ಅವುಗಳನ್ನ ಉಳಿಸಿದ್ರೆ ನಾಳೆ ಅವುಗಳು ಶತ್ರುವಾಗಿ ಬಹಳ ತೀವ್ರವಾಗಿ ಬೆಳೀತಾವೆ ಅಂತ. ಅದಕ್ಕೋಸ್ಕರ ಗರ್ಭದಲ್ಲಿ ಇದ್ರೂ ಕೂಡ ಅವುಗಳನ್ನ ಕೊಲ್ಲುವ ಒಂದು ಯೋಚನೆ ಇತ್ತು. ಹಾಗಾಗಿ ಕಯಾದುವನ್ನು ಕೊಂದು ಬಿಟ್ರೆ ಗರ್ಭದಲ್ಲಿ ಶಿಶು ಕೂಡ ಸಾಯುತ್ತೆ ಅಂತ ಯೋಚನೆ ಮಾಡಿ ಎಳ್ಕೊಂಡು ಹೋಗುವಾಗ ದೇವರಂತೆ ನಾರದರು ಎದುರಾದಾಗ, ದೇವರಾಜ ಇದು ಇಂದ್ರನಿಗೂ ಗೊತ್ತಿರ್ಲಿಲ್ಲ ಅಂತ ಅರ್ಥ ಅಲ್ಲ. ಈ ನಾರದನಿಗೆ ಗೊತ್ತಿದೆ, ಇಂದ್ರನಿಗೆ ಗೊತ್ತಿಲ್ವಾ ಅಂದ್ರೆ, ಆ ತಾಯಿಗೆ ನಾರದನ ಮೇಲೆ ಒಂದು ಅಭಿಮಾನ ಬರಬೇಕು. ತಾನು ಎಳ್ಕೊಂಡು ಹೋಗುವಾಗ ಅವನು ಬಂದು ಬಿಡಿಸಿದ್ರೆ ಅವನ ಮೇಲೆ ಬಹಳ ವಿಶೇಷವಾದ ನಂಬಿಕೆ ಬರುತ್ತೆ. ಆಗ ಅವರೊಂದಿಷ್ಟು ಉಪದೇಶ ಮಾಡಿದಾಗ ಅದು ಮಗುವಿಗೂ ಪರಿಣಾಮ ಬೀರುತ್ತೆ. ನಾವು ಮನೆಯನ್ನು ಹೊರಗಿನಿಂದ ಎಷ್ಟು ಹೊಡೆದ್ರೂ ಕೂಡ ಅವರ ಒಳಗಿನಿಂದ ತಾಕತ್ತು ಗಟ್ಟಿ ಇದ್ದಾಗ ಏನು ಮಾಡ್ಲಿಕ್ಕಾಗುದಿಲ್ಲ. ಅದಕ್ಕೆ ಅವರ ಮನೆಯ ಒಳಗಿನ ಬೀಜವನ್ನೇ ನಮಗೆ ಬೇಕಾದ ಫಲ ಕೊಡುವಂತೆ ಬದಲಾಯಿಸಿ ಬಿಟ್ರೆ ಆವಾಗ ಇಡೀ ಉಳಿದ ಅಷ್ಟು ಕೋಟೆ ಅದು ನಮ್ಮ ವಶ ಆಗತ್ತೆ ಅಂತ ಅನ್ನೋದು ಗೊತ್ತಿತ್ತು ಇಂದ್ರನಿಗೆ. ಹಾಗಾಗಿ ಅವನು ಎಳ್ಕೊಂಡು ಹೋದ ಹಾಗೆ ಮಾಡಿದಾಗ ನಾರದರು ಬಂದಾಗ ರಕ್ಷಿಸಿ ಅಂತ ಆಕೆ ಬೇಡಿಕೊಳ್ಳುವ ಹಾಗಾಯಿತು. ನಾರದರು ತಕ್ಷಣವೇ ಈ ಮಾತನ್ನು ಹೇಳ್ತಾರೆ, ಓ ಭಾಗ್ಯಶಾಲಿಯಾದಂತಹ ದೇವೇಂದ್ರನೇ, ನಿರಪರಾಧಿನಿ ಈಕೆ, ಅನಾಗಸೀಂ, ಈಕೆ ಯಾವುದೇ ತಪ್ಪು ಮಾಡಿಲ್ಲ. ಆಗಹ ಅಂದ್ರೆ ಸಂಸ್ಕೃತದಲ್ಲಿ ಪಾಪ, ಆಗಸಿ ಅಂದ್ರೆ ಪಾಪ ಮಾಡಿದವಳು, ಅನಾಗಸಿ ಅಂದ್ರೆ ಪಾಪ ಮಾಡದವಳು, ನಿರಪರಾಧಿ ಈಕೆ. ಸತೀಂ, ಅತ್ಯಂತ ಸಜ್ಜನೆ ಈಕೆ ಕೆಟ್ಟವಳಲ್ಲ. ಮತ್ತು ಸಹಜವಾಗಿ ಹಿರಣ್ಯಕಶಿಪುವಿನ ಮಡದೆ ಆದ್ರಿಂದಾಗಿ ನೀನು ಇವಳನ್ನು ಹೀಗೆ ಎಳ್ಕೊಂಡು ಹೋಗುದು ಸರಿಯಲ್ಲ, ಮುಂಚ ಬಿಟ್ಬಿಡು, ಆಕೆಯನ್ನು ಬಿಟ್ಟು ಬಿಡು ಅಂತ ಕೇಳಿಕೊಳ್ತಾನೆ. ಇಂದ್ರ ಉವಾಚ, ಇವಳ ಹೊಟ್ಟೆಯಲ್ಲಿ ಬಲಿಷ್ಠವಾದ ದೈತ್ಯನ ಸಂತಾನ ಇದೆ. ಇದು ಪ್ರಸವವಾದ ಮೇಲೆ ನಾನು ಇವಳನ್ನು ಕೊಲ್ಬೇಕು ಅಂತ ಯೋಚನೆ ಮಾಡಿಲ್ಲ. ಆದ್ರೆ ಇದರಲ್ಲಿ ಹುಟ್ಟುವ ಮಗು ನಾಳೆ ನಮಗೆ ಶತ್ರುವಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದು ನನ್ನ ವಶದಲ್ಲಿ ಇರ್ಲಿ. ಈಕೆ ಹೆತ್ತ ಮೇಲೆ ಮಗುವನ್ನು ಕೊಂದು ನಿನಗೆ ಇವಳನ್ನು ಬಿಟ್ಟು ಬಿಡ್ತೇನೆ. ನಾನು ಇವಳನ್ನೇನು ಕೊಂದು ಅಥವಾ ಹಾಳು ಮಾಡಿ ಈಕೆಯ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಿಲ್ಲ. ಅದರಿಂದಾಗಿ ನೀನು ಇವಳನ್ನು ಬಿಟ್ಟು ಬಿಡು.
ಯಾಕೆಂದ್ರೆ ಈ ಗರ್ಭದಲ್ಲಿ ಸೇರಿಕೊಂಡ ಮಕ್ಕಳನ್ನೂ ಕೂಡ ನಾವು ನಿರ್ನಾಮ ಮಾಡಿದರೆ ಮಾತ್ರ ನಾಳೆಗೆ ನಾವು ನಮ್ಮ ದೇವಲೋಕದ ಕಡೆಗಿನ ವಿಜಯದ ಪತಾಕೆಯನ್ನು ನಿರಂತರವಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಉದ್ದೇಶ ಹಾಳಾಗುತ್ತೆ. ನಾನು ಅವನನ್ನು ಕೊಲ್ಲಲ್ಲ, ಬಿಟ್ಟು ಬಿಡ್ತೇನೆ ಅಂತ ಹೇಳ್ತಾನೆ. ಆಗ ನಾರದರು ಹೇಳ್ತಾರೆ, ನಾರದ ಉವಾಚ ಅನಂತ ನಾರದರು ಹೇಳ್ತಾರೆ, ದೇವೇಂದ್ರ, ಈ ಮಗು ಇದೆಯಲ್ವಾ, ನಿಷ್ಕಿಲ್ ವಿಷಃ, ಇದು ಪಾಪವೇ ಮಾಡದ ಅತ್ಯಂತ ಪವಿತ್ರವಾದ ಮಗು. ಇದು ನಿಷ್ಕಿಲ್ ವಿಷಃ ಸಾಕ್ಷಾತ್ ಮಹಾಭಾಗವತಃ. ಇದು ಹುಟ್ಟುತ್ತಲೇ ಅತ್ಯಂತ ಭಗವತ್ ತತ್ವವನ್ನ ತನ್ನೊಳಗೆ ಧರಿಸಿಕೊಂಡ ಮಗು. ತ್ವಯಾ ಸಂಸ್ಥಾಂ ಪ್ರಾಪ್ತು ನ ಪ್ರಾಪ್ಯತೆ ಅಸ್ಯಾಂ. ನೀನು ಇಲ್ಲಿ ಇದರ ಮೇಲೆ ಯಾವ ಖಡ್ಗವನ್ನ ಪ್ರಯೋಗ ಮಾಡಿದ್ರೆ ಅದನ್ನು ಕೊಲ್ಲಿಕ್ಕೆ ಆಗಲ್ಲ ನಿನಗೆ, ಅದನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ. ಅನಂತ ಅನುಕರಹ ಬಲಿ. ಇದು ಅನಂತನನ್ನು ಅನುಸರಿಸಿಕೊಂಡು ಹುಟ್ಟಿದ ಮಗು, ನಾರಾಯಣನಿಗೆ ಮೆಚ್ಚುಗೆಯಾದ ಮಗು, ಅತ್ಯಂತ ಬಲಿಷ್ಠವಾದದ್ದು. ಆದ್ರಿಂದಾಗಿ ಅನಂತನ ಸೇವಕನೆನಿಸಿದಂತಹ ಈ ಹುಡುಗನನ್ನ ನೀನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದ್ರು ಅಸಾಧ್ಯವಾದದ್ದು. ಈಗಲೇ ಬಿಟ್ಟು ಬಿಡಬೇಕು ನೀನು ಅಂತ ನಾರದರು ಹೀಗೆ ನಿರೂಪಣೆ ಮಾಡಿ ಮುಂದೆಯೂ ಅದರ ವಿವರವನ್ನು ಕೊಡ್ತಾರೆ. ಮತ್ತೆ ನಾಳೆ ಆ ಚಿಂತನೆಯನ್ನ ಮುಂದುವರೆಸೋಣ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಕಾಯೇನ ವಾಚ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ ವಿಶ್ವಸ್ಯ ಮಂಗಳಂ. ಶ್ರೀಕೃಷ್ಣಾರ್ಪಿತಮಸ್ತು.